ಸನ್ನಿವೇಶ ಎಂಥದ್ದೇ ಇರಲಿ, ನಮ್ಮ ಮೂಡ್ ನಾವೇ ನಿರ್ಧರಿಸಬೇಕು. ಅದು ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ನಮ್ಮ ಪ್ರತಿ ಭಾವನೆಯನ್ನು ಹೊರಗಿನ ಪ್ರಪಂಚ ನಿರ್ಧಾರ ಮಾಡೋಕ್ಕೆ ಶುರು ಮಾಡಿದ್ರೆ ಪ್ರತಿದಿನ ನಮಗೆ ನರಕ ಆಗಿಬಿಡುತ್ತೆ. ಹಾಗೆ ನಮ್ಮ ಮೂಡು ನಮ್ಮ ಹಿಡಿತದಲ್ಲಿದ್ದರೆ ಮಾತ್ರ ಪ್ರತಿ ಕ್ಷಣ ನಾವು ಖುಷಿಯಾಗಿರ್ಬೋದು. ಅದಕ್ಕೆ ನಮ್ಮ ಮೂಡ್ನ ಮಾಲೀಕ ನಾವೇ ಆಗಿರಬೇಕು. ಮತ್ತಿನ್ಯಾರೋ ಬಂದು ನಮ್ಮ ಮೂಡ್ನ ಮಾಲೀಕ ಆದರೆ ನಮಗೆ ದಿನ ನರಕ ಆಗಿಬಿಡುತ್ತೆ. ಹಾಗಾಗಿ ಹೊರಗಿನ ಪ್ರಪಂಚದವ್ರನ್ನ ಏನೇ ಹೇಳಲಿ ಅನವಶ್ಯಕವಾದ ಅಭಿಪ್ರಾಯಗಳನ್ನು ತೆಗೆದುಕೊಳ್ಳದೆ ಅವಶ್ಯಕತೆ ಇರುವಂತಹ ಅಭಿಪ್ರಾಯಗಳನ್ನು ಮಾತ್ರ ತೆಗೆದುಕೊಳ್ಳಿ. ಇನ್ನೊಬ್ಬರ ಅನವಶ್ಯಕವಾದ ಅಭಿಪ್ರಾಯಗಳಿಗೆ ನಿಮ್ಮ ಮೂಡ್ನ 24 ಗಂಟೆ ಅಂದರೆ ಇಡೀ ದಿನ ಬಲಿ ಕೊಡಬೇಡಿ. ಅಯ್ಯೋ ನನ್ನ ಮೂಡ್ ಚೆನ್ನಾಗಿಲ್ಲ, ಅವ್ರು ಹಿಂಗಂದ್ರು, ಅವ್ರು ಆ ಥರ ಅಂದರು, ನನ್ನ ಮೂಡೇ ಕೆಟ್ಟೋಯ್ತು, ಇವತ್ತು ನಾನು ಕೆಲಸ ಮಾಡೋಕ್ಕಾಗ್ತಾಯಿಲ್ಲ ಅಂತ ದಯವಿಟ್ಟು ನೀವು ಕೊರಗಬೇಡಿ. ಯಾರೋ ಮೂರನೇ ವ್ಯಕ್ತಿ ಅನವಶ್ಯಕವಾದಂಥ ಅಭಿಪ್ರಾಯಗಳಿಗೆ ನಿಮ್ಮ ಮೂಡನ್ನ ನೀವ್ಯಾಕೆ ಕೆಡಿಸ್ಕೋತೀರಾ? ಇಡೀ ದಿನನ ನೀವ್ಯಾಕೆ ಬಲಿ ಕೊಡ್ತೀರಾ? ನಮ್ಮ ಮೂಡ್ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ, ಕೆಲಸಗಳು ಆರಾಮಾಗಿ ಮುಗಿಯುತ್ತೆ, ಒಳ್ಳೆ ಏಕಾಗ್ರತೆಯಿಂದ ನಾವು ಕುಡಿರಬೇಕು ಅಷ್ಟೆ. ಹಾಗಂತ ಇಡೀ ದಿನ ಒಳ್ಳೆ ಮೂಡಲ್ಲಿರೋದು ತುಂಬಾ ಕಷ್ಟ, ಹೌದು. ಆದರೆ ನಾವು ಎಷ್ಟು ಜನನ ನೋಡಿರ್ತೀವಿ, ಬೆಳಗ್ಗೆ ಇದ್ದಂಥ ಮೂಡು ಮಧ್ಯಾಹ್ನ ಹೊತ್ತಿಗೆ ಇರೋದಿಲ್ಲ. ಇನ್ನೂ ಕೆಲವರಿಗೆ ಬೆಳಗ್ಗೆ ಆಡದಂಥ ಮಾತು ಸಂಜೆ ವೇಳೆಗೆ ಆಡೋದಿಲ್ಲ. ಕೆಲವರು ಚೆನ್ನಾಗಿ ಇಡೀ ದಿನ ಚೆನ್ನಾಗೇ ಇರ್ತಾರೆ, ಇನ್ನು ಕೆಲವರು ವೆರೈಟಿಯಾಗಿ ಆಡ್ತಾ ಇರ್ತಾರೆ. ನಿಮ್ಗೆ ಗೊತ್ತಿರುತ್ತೆ, ನಿಮ್ಮ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸಿಗೆ ಕೂಡ ಆಗಿರುತ್ತೆ. ನನಗೆ ಎಷ್ಟು ಪರ್ಸ್ನಲಾಗಿ ಎಕ್ಸ್ಪೀರಿಯೆನ್ಸ್ ಕೂಡ ಆಗಿದೆ. ನಮ್ಮ ಎಲ್ಲರ ಮೂಡು 10 ನಿಮಿಷಕ್ಕೆ 15 ನಿಮಿಷಕ್ಕೆ ಒಂದು ಸರಿ ಅದು ಚೇಂಜ್ ಆಗ್ತಾನೇ ಇರುತ್ತೆ. ಹಾಗಾಗಿ ನಮ್ಮ ಮೂಡಿನ ಮಾಲೀಕ ನಾವೇ ಆಗಿರಬೇಕು. ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, ನಮ್ಮ ಮೂಡಿನ ಮಾಲೀಕ ನಾನೇ ಆಗಿರಬೇಕು, ಬೇರೆ ಇರೋ ಬಂದು ಆಗೋಕ್ಕಾಗಲ್ಲ. ನಮ್ಮ ಮೂಡಿನ ಮಾಲೀಕ ನಾವೇ ಆದಾಗ ಮಾತ್ರ ನಮ್ಮ ಜೀವನ ಚೆನ್ನಾಗಿರುತ್ತೆ. ಇದು ಒಂದು ಮಂತ್ರ ಕೂಡ ಅಂತ ನೀವು ಅನ್ಕೋಬೋದು. ನಿಮ್ಮನ್ನು ಒಳ್ಳೆ ಮೂಡಲ್ಲಿ ಇರುವಂಥ ವಾತಾವರಣ, ಸನ್ನಿವೇಶ, ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಳ್ಳೋದು ನಿಮ್ಮ ಜವಾಬ್ದಾರಿ. ಕೆಲವರು ಯಾವಾಗಲೂ ನಮ್ಮ ಕಾಲು ಎಳಿತಾನೇ ಇರ್ತಾರೆ, ಪ್ರತಿ ನಡೆಯಲ್ಲೂ ತಪ್ಪು ಕಂಡುಹಿಡಿತಾನೇ ಇರ್ತಾರೆ. ಅಂಥವ್ರ ಜೊತೆ ಯಾಕಿರಬೇಕು? ಅಂಥವ್ರ ಜೊತೆ ಯಾಕೆ ಮಾತಾಡಬೇಕು? ಅಂಥವ್ರ ಸಾಹಸ ನಿಮ್ಗೆ ಯಾಕೆ ಬೇಕು? ಬಿಟ್ಟಾಕಿ. ನಮ್ಮನ್ನು ಒಳ್ಳೆ ಮೂಡಲ್ಲಿರುವಂಥ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ಕೊಳ್ಳಿ, ವಾತಾವರಣನ ಆಯ್ಕೆ ಮಾಡ್ಕೊಳ್ಳಿ, ಇಷ್ಟ ಆದಂಥ ಕೆಲಸ ಮಾಡಿ. ಇನ್ನೂ ಕೆಲವರು ನಮ್ಮ ಹೆಚ್ಚು ಪ್ರೀತಿಸುವಂಥವ್ರು ಇರ್ತಾರೆ, ಹೆಜ್ಜೆ ಹೆಜ್ಜೆಗೂ ನಮ್ಮನ್ನು ಪ್ರೋತ್ಸಾಹ ಕೊಡುವಂಥವ್ರು ಇರ್ತಾರೆ, ನಮ್ಮನ್ನು ಹುರಿದುಂಬಿಸುವಂಥವರೇ ಇರ್ತಾರೆ. ಅಂಥವ್ರ ಜೊತೆ ಇದ್ದಾಗ ಮೂಡು ಆದಷ್ಟಕ್ಕೆ ಅದೇ ಆಟೋಮೆಟಿಕ್ಕಾಗಿ ಸರಿ ಹೋಗುತ್ತೆ. ಅಂಥ ಒಂದು ಹೃದಯ ನಿಮಗೆ ಸಿಕ್ಕಿದ್ರೆ ಸಾಕು, ಅದನ್ನು ನಂಬಿ, ಆಗ ಮೂಡು ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಬಿಟ್ಟಾಕಿ. ಅದು ನಿಮಗೆ ಸಿಕ್ಕಿಲ್ವಾ, ಬಿಡಿ, ಯಾರೂ ಬೇಡ ನಮಗೆ. ನಿಮ್ಮ ಹೃದಯನ ನೀವು ನಂಬಿ. ನಿಮ್ಮಲ್ಲಿ ಎಂಥ ಅದ್ಭುತ ಶಕ್ತಿ ಇದೆ ಅನ್ನೋದು ನಿಮ್ಗೆ ಖಂಡಿತ ಗೊತ್ತಿರುತ್ತೆ. ಎಲ್ಲರಲ್ಲೂ ಸಮಾನವಾದಂಥ ಪ್ರತಿಭೆ ಖಂಡಿತ ಇರುತ್ತೆ. ಒಂದು ಕೆಟ್ಟ ಮೂಡಿಂದ ಅಂತಹ ಒಳ್ಳೆ ಶಕ್ತಿನ ಕುಗ್ಗಿಸಬೇಡಿ. ನಿಮ್ಮ ಮೂಡನ್ನ ನಿಮ್ಮ ಹಿಡಿತದಲ್ಲಿಟ್ಕೊಳ್ಳಿ. ಇದು ಎಲ್ಲ ಸರಿ ಕೆಟ್ಟು ಮೂಡಿಂದ ಒಳ್ಳೆ ಮೂಡ್ ಕಡೆಗೆ ಬರೋದು ಹೇಗೆ ಅಂತ ಕೇಳೋದಾದರೆ ಅದಕ್ಕೊಂದು ಕೆಲವೊಂದು ಟಿಪ್ಸ್ನ ನಾನು ಹೇಳಬಲ್ಲೆ. ಪ್ರಮುಖವಾಗಿ ನಮ್ಮ ಆಸೆಗಳು ಮತ್ತು ನಿರೀಕ್ಷೆಗಳು ಮೇಲೆ ನಮ್ಮ ಮೂಡು ಇರುತ್ತದೆ. ಒಂದು ವೇಳೆ ನಾವು ಅಂದ್ಕೊಂಡಿದ್ದು, ಆಸೆ ಪಟ್ಟಿದ್ದು ಆಗಲಿಲ್ಲ ಅಂದರೆ ಆಗ ಮೂಡ್ ಖಂಡಿತ ಔಟ್ ಆಗುತ್ತೆ. ಕೆಲವೊಂದು ನಿರೀಕ್ಷೆಗಳು, ಯಾರ ಮೇಲೆ ನಾವು ಏನೋ ಅಂದ್ಕೊಂಡಿದ್ವಿ, ಅವರೇನೋ ಮಾಡ್ತಾರೆ, ಅವರೇನೋ ಕೊಡಿಸ್ತಾರೆ ಅಂತದ್ದು ಆಗಲಿಲ್ಲ, ಆ ನಿರೀಕ್ಷೆ ತಪ್ಪಾದಾಗ ಅವಾಗೂ ಕೂಡ ಮೂಡ್ ಔಟ್ ಆಗುತ್ತೆ. ಇಂಥದನ್ನೆಲ್ಲ ಬಿಟ್ಟಾಕ್ರಿ. ಇದೂ ಇಲ್ಲ ಅಂದರೆ ಆರೋಗ್ಯ ಸಮಸ್ಯೆ ಇದ್ದಾಗ ಅವಾಗ ಈ ಥರ ಮೂಡ್ ಔಟ್ ಆಗೋದು ಸಹಜ. ಅದನ್ನು ಫಸ್ಟು ತಿಳ್ಕೊಳ್ಳಿ. ಆರೋಗ್ಯದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಇದೆಯಾ ಅಥವಾ ಬೇರೆ ಪ್ರಾಬ್ಲಮ್ ಏನಾದರೂ ಇದೆಯಾ ಅನ್ನೋದನ್ನು ಮೊದಲು ಅದನ್ನು ಗಮನಕ್ಕೆ ತಗೊಳ್ಳಿ. ಅದಕ್ಕೆ ಸರಿಯಾದ ಒಂದು ಟ್ರೀಟ್ಮೆಂಟ್ನ ತಗೊಳ್ಳಿ. ದೈಹಿಕವಾಗಿ, ಮಾನಸಿಕವಾಗಿ ನಿಮ್ಮ ಆರೋಗ್ಯವನ್ನು ಆರಾಮಾಗಿರೋಕ್ಕೆ ನೀವು ಪ್ರಯತ್ನ ಪಡಬೇಕು. ಮೂಡು ಆಗ ತನ್ನಷ್ಟಕ್ಕೆ ತಾನೇ ಸರಿ ಹೋಗುತ್ತೆ. ನೀವು ಯಾವುದಾದ್ರೂ ಒಂದು ಚಟುವಟಿಕೆಯಿಂದ ಬ್ಯುಸಿ ಆದರೆ ಖಂಡಿತ ಮೂಡ್ ಚೆನ್ನಾಗೇ ಇರುತ್ತೆ. ನೀವು ಒಂದು ಒಳ್ಳೆ ಆ್ಯಕ್ಟಿವಿಟಿನ ಬೆಳೆಸ್ಕೊಳ್ಳಿ, ಬ್ಯುಸಿಯಾಗಿರುವಂತೆ ನೀವು ನೋಡ್ಕೊಳ್ಳಿ. ಆವಾಗ ನಿಮ್ಮ ಜೀವನ ನಿಮಗೆ ಚೆನ್ನಾಗೇ ಅನಿಸುತ್ತೆ, ಖಂಡಿತ ಚೆನ್ನಾಗಿ ಅನಿಸುತ್ತೆ, ಖುಷಿಯಾಗಿರುತ್ತೆ. ನಿಮ್ಮ ಮೂಡಿನ ಮಾಲೀಕ ನೀವೇ ಆಗಿರ್ತೀರ, ನೆನಪಲ್ಲಿರಲಿ.